ನಮ್ಮಮ್ಮ ಬೆಳಗ್ಗೆ ನಂಗೆ ತಿಂಡಿನೇ ಮಾಡಿಟ್ಟೋದ್ವಾಗ ಇಷ್ಟು ಖಾಲಿ ಮಾಡ್ಬಿಟ್ಟೈತೆ. ಮ್ಯಾಗಿ ತಿನ್ಕೊ ಅಂದ್ಕೊ ಇನ್ನೇನು ಗೊತ್ತಿಲ್ಲ ನನಗೆ. ಬದ್ಬೇಕಾದ್ರೆ ಕಣ್ಣೊಳಗೆ ಎಷ್ಟು ದಪ್ಪ ಹುಳ ಹೋಯ್ತು ಒಂದೇ. ಮೈ ಗಾಡ್. ಕಿಡ್ಸ್ ಸೆಕ್ಷನಲ್ಲಿ ಒಂದು ಟ್ರ್ಯಾಕ್ ಪ್ಯಾಂಟ್ ಪರ್ಪಲ್ ತುಂಬ ಚೆನ್ನಾಗಿದೆ. ಹಿಂಗೆ ಫ್ಲವರ್ ಬಂದು ಅವಾಗ ಎಲ್ಲ ಒಂದು 40 ಮಿನಿಟ್ಸಲ್ಲೆಲ್ಲ ಮಾಡಿದ್ದೀನಿ. ಆ್ಯಕ್ಚುಲಿ ಮಧ್ಯಾಹ್ನಕ್ಕೂ ರಾತ್ರಿ 2 ಟೈಮು ನಾನು ಒಂದ್ಸತಿ ತಿಂದಿದ್ದೆ. ಮಧ್ಯಾಹ್ನ ತಿಂದ್ಬಿಟ್ರೆ ನೈಟ್ ತಿನ್ನಲ್ಲ. ಈಗ ನೈಟ್ ಹೇ ಗೈಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಸಂಡೇ ವ್ಲಾಗ್ ಆಗಿದೆ ಆ್ಯಂಡ್ ನಮ್ಮನೇಲಿ ಯಾವುದೂ ಇಲ್ಲ. ಸೊ ಇವತ್ತಿನ ದಿನಚರಿ ಹೇಗಿರುತ್ತೆ, ಒಬ್ಬಳೇ ನಾನು ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ. ಆ್ಯಂಡ್ ಅಡುಗೆ ಎಲ್ಲ ನಾನೇ ಮಾಡ್ಕೋಬೇಕು. ಆ್ಯಂಡ್ ಇವತ್ತು ನಾನ್ ವೆಜ್ ಸಂಡೇ, ನಂಗೆ ನಾನ್ ವೆಜ್ ಇದ್ದಲ್ಲೇ ಇರೋಕ್ಕಾಗಲ್ಲ. ಆ್ಯಂಡ್ ಮೊನ್ನೆ ನಾಮಂಗ್ಲದಿಂದ ಬರ್ಬೇಕಾದ್ರೆ ಹೆವಿ ಮಳೆ, ನಾನು ಬಂದಿದ ತಕ್ಷಣ ಮಲ್ಕೊಂಡೆ. ವ್ಲಾಗ್ನ ಕೂಡ ಹೆಂಡು ಮಾಡಿರಲಿಲ್ಲ, ಹಂಗೆ ಅಪ್ಲೋಡ್ ಮಾಡಿದ್ದೀನಿ. ಸೊ ಇವತ್ತಿನ ಸಂಡೇ ವ್ಲಾಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತಿನ ದಿನಚರಿ ಹೇಗಿರುತ್ತೆ, ಇದು ನಾಳೆನೂ ಮಾಡ್ತೀನಿ, ನಾಳೆ ತನಕನೂ ಮಾಡ್ತೀನಿ. ಆ್ಯಂಡ್ ಹೇಗಿರುತ್ತೆ ಅಂತ ನೋಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. 2 ಡೇಸಿಂದ ವರ್ಕೌಟೇ ಮಾಡಿರಲಿಲ್ಲ ಗೈಸ್. ನಾಮಂಗ್ಲಕ್ಕೆ ಬೆಳಗ್ಗೆ ಹೋಗಿದ್ವಿ, ಸೊ ಮಾಡಿರಲಿಲ್ಲ. ಸ್ವಲ್ಪ ಮಾಡಿದೆ, ಹಬ್ಬದ ದಿನ ಅಂತೂ ಮಾಡಲೇ ಇಲ್ಲ. ಇವಾಗ ಲೈಟಾಗಿ ಮಾಡಿದೆ. ನಮ್ಮಮ್ಮ ಬೆಳಗ್ಗೆ ನನಗೆ ತಿಂಡಿನೇ ಮಾಡಿಟ್ಟೋದ್ವಾಗ ಇಷ್ಟು ಖಾಲಿ ಮಾಡಿಬಿಟ್ಟೈತೆ. ಮ್ಯಾಗಿ ತಿನ್ಕೊ ಅಂದ್ಕೊ ಇನ್ನೇನು ಗೊತ್ತಿಲ್ಲ ನನಗೆ. ಈಗ ಮ್ಯಾಗಿ ಮಾಡ್ಕೊತೀನಿ, ಮಧ್ಯಾಹ್ನ ಏನಾರ ಮಾಡ್ಕೊತೀನಿ. ಆ್ಯಂಡ್ ಹಣ್ಣುಗಳಿದೆ, ಜ್ಯೂಸ್ ಮಾಡ್ಕೊಳ್ತೀನಿ. ನೋಡೋಣ ಇವತ್ತು ಏನೇನು ಅಡುಗೆ ಮಾಡ್ಕೊತೀನಿ ಅಂತ. ನನಗೆ 3 ಥರದ್ದು 3 ಡಿಫ್ರೆಂಟ್ ವೆರೈಟಿ ಬೇಕು. ಆ್ಯಂಡ್ ಕಬಾಬ್ ಮಾಡೋಕ್ಕೆ ಚಿಕನ್ ತರಿಸಿದ್ದೀನಿ. ನಮ್ಮ ಮಾಮ ತಂದುಕೊಟ್ಟು ಹೋದ್ರು. ಅದು ನೈಟ್ ಕಬಾಬ್ ಮಾಡ್ಕೊತೀನಿ, ಮಧ್ಯಾಹ್ನಕ್ಕೆ ಮಾಡ್ಕೊಳ್ಳೋದು ನೈಟ್ ತಿನ್ನೋಣ ಅಂತ. ಮಧ್ಯಾಹ್ನಕ್ಕೆ ಲೈಟಾಗೆ ನನಗೆ ಪಾಲಕ್ ಕೊಪ್ಸ ತಿನ್ನಂಗಾಗಿದೆ, ಸೊ ಅದನ್ನು ಮಾಡ್ತೀನಿ. ಕಬಾಬ್ ಕಲಸಿಡೋಕ್ಕೆ ಬೆಳ್ಳುಳ್ಳಿ ಬಿಡಿಸ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೋಬೇಕಲ್ಲ, ರೆಡಿ ಇಲ್ಲ ಪೇಸ್ಟು. ಸೊ ಬೆಳ್ಳುಳ್ಳಿ ಬಿಡಿಸ್ಕೊಂಡು ಶುಂಠಿನೂ ಕ್ಲೀನ್ ಮಾಡಿ ಚಿಕನ್ ಮಾಡೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಬೇಕು. ಇವಾಗ ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ. ಇದು ನನ್ನ ತಂಗಿ ರೆಸಿಪಿ, ಚೆನ್ನಾಗಿರುತ್ತೆ, ಏನೂ ಜಾಸ್ತಿ ಹಾಕಲ್ಲ. ನಾನು ಲಾಸ್ಟ್ ವ್ಲಾಗಲ್ಲೂ ತೋರಿಸಿದೆ ಅನಿಸುತ್ತೆ. ಉಪ್ಪು, ಖಾರ, ಕಾರ್ನ್ಫ್ಲೋರ್ ಆ್ಯಂಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟೇ. ಸೊ ಇವಾಗ ಹಾಕ್ತೀನಿ ನಾನು. ಸೊ ಅರ್ಧ kg ಚಿಕನ್ನು ಗೈಸ್. ಅರ್ಧ kg ಚಿಕನ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಷ್ಟು ಬಿಡಿಸ್ಕೊಂಡು ಇಷ್ಟ ಆಗಿದೆ. ಓಕೆ ಗೈಸ್, ನೀಟಾಗಿ ಕಲಸಿಟ್ಟಿದ್ದೀನಿ. ಇವಾಗ ಮುಚ್ಚಿಬಿಟ್ಟು ಫ್ರಿಜ್ಜಲ್ಲಿ ಇಡೋಣ. ನಾನು ನೈಟಿಗೆ ಮಾಡ್ಕೊತೀನಿ. ಈಗ ಇಷ್ಟೋ ತನಕ ಫ್ರಿಜ್ಜಲ್ಲಿ ಇಟ್ಟು ನೈಟಿಗೆ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿ ಆಗುತ್ತಂತೆ. ನಮ್ಮ ಮಾಮ ಬಂದು ಚಿಕನ್ ತಂದು ಕೊಟ್ಟೋದ್ವಲ್ಲ, ಸೊ ನಂಗೊಂದು ರಾತ್ರಿಗೆ ಮಾಡ್ಕೊ ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ಆ್ಯಕ್ಚುಲಿ ಮಧ್ಯಾಹ್ನಕ್ಕೂ ರಾತ್ರಿ 2 ಟೈಮು ನಾನು ಒಂದ್ಸತಿ ತಿಂದಿದ್ದೆ. ಮಧ್ಯಾಹ್ನ ತಿಂದ್ಬಿಟ್ರೆ ನೈಟ್ ತಿನ್ನಲ್ಲ. ಈಗ ನೈಟ್ ಮಧ್ಯಾಹ್ನ ತಿಂದರೆ ನೈಟ್ ತಿನ್ನಲ್ಲ ನಾನು. ಸೊ ನೈಟ್ ಸುಮ್ಮನೆ ವೇಸ್ಟ್ ಆಗಿ ಹೋಗ್ಬಿಡುತ್ತೆ ಅಂದ್ಬಿಟ್ಟು ನೈಟೇ ಮಾಡ್ಕೊತಾ ಇದ್ದೀನಿ. ನಮ್ಮ ಕೆಲಸದಮ್ಮನೂ ಬರುತ್ತೆ, ಸೊ ಇಬ್ಬರು ತಿನ್ಬೋದು ಅಂತ ನೈಟ್ ಮಾಡ್ಕೊತೀನಿ. ಬಟ್ ಇವಾಗ ಪಾಲಕ್ ಇವಾಗ ಅಡುಗೆ ಮಾಡೋಣ. ಮಧ್ಯಾಹ್ನದ ಊಟ ಹೊಟ್ಟೆ ಅಷ್ಟು ಹೋಗ್ತಿದೆ. ಮ್ಯಾಗಿ ಅಲ್ವಾ ತಿಂದಿದ್ದು. ಆ್ಯಂಡ್ ಇವತ್ತು ಆ್ಯಕ್ಚುಲಿ ಬೇಗನೆ ಎದ್ದಿದ್ದೀನಿ, ಬೇಗ ತಿಂಡಿ ತಿಂದು ಸ್ನಾನ ಮಾಡಿ ರೆಡಿಯಾಗಿದ್ದೀನಿ. ಬಟ್ ಊಟ ಇವಾಗ ಅಡುಗೆ ಮಾಡಬೇಕು, ಅನ್ನಕ್ಕೂ ಇಡಬೇಕು, ಪಪ್ಸಾರು ಮಾಡಬೇಕು. ಸೊ ಲೆಟ್ಸ್ ಡೂ ಪಾಲಕ್ ಪಪ್ಪು. ಸೊ ಏನೇನು ಹಾಕ್ತೀನಿ ಅಂತ ಎಲ್ಲ ತೋರಿಸ್ತೀನಿ. ಶಾರ್ಟ್ಸಲ್ಲೂ ಹಾಕ್ತೀನಿ, ಇದರಲ್ಲೂ ಹಾಕ್ತೀನಿ. ಸೊ ನೋಡೋಣ ಇವಾಗ. ಗೈಸ್ ಏನಾಗಿದೆ ಅಂದರೆ, ಈಗ ಅಡುಗೆ ಮಾಡೋಕ್ಕೆ ರೆಡಿ ಮಾಡ್ಕೊತಿದ್ದೆ. ಐ ಮೀನ್ ಆ ವಿಡಿಯೋ ಲಾಸ್ಟ್ ಪ್ರೀವಿಯಸ್ ವ್ಲಾಗ್ ಮಾಡೋದಲ್ಲ, ಕ್ಲಿಪ್ ಮಾಡೋದಲ್ಲ. ನಮ್ಮಮ್ಮ ಫೋನ್ ಮಾಡಿದ್ರು. ನಿನ್ನೆ ನಮ್ಮ ಅಕ್ಕಂದು ಫೋಟೋಶೂಟ್ ಮಾಡಿದ್ವಿ ಕೃಷ್ಣ ಜನ್ಮಾಷ್ಟಮಿಗೆ, ಯಶೋಧರ ಮತ್ತು ಕೃಷ್ಣಂದು. ಸೊ ನಮ್ಮ ಅಕ್ಕ ರೆಂಟಲ್ದು ಜ್ಯುವೆಲ್ರಿ ಟಿಪ್ಪಲ್ನೇ ತೊಗೊಂಡೋಗಿದ್ವಿ. ಸೊ ಇವಾಗ ಹೋಗೋದಕ್ಕೆ ಕೊಡಬೇಕು. ನಾನು ಮತ್ತೆ ಹೋಗಿದ್ದೀನಿ. ನಮ್ಮಮ್ಮ ಹೇಳಿದ್ದು ನಾನು ಮತ್ತೆ ಹೋಗ್ಬಿದ್ದೀನಿ. ಇವಾಗ ಹೋಗೋದು ಅರ್ಜೆಂಟಾಗಿ ಕೊಡಬೇಕು. ಏನಾಗಿದೆ ಅಂದರೆ, ಈಗ ಹೋಗಿ ಬಂದೆ, 1 ಗಂಟೆ ಆಗಿದೆ ಆಲ್ರೆಡಿ. ಪಾಲಕ್ನ ಇವಾಗ ತೊಳೆದಿದ್ದೀನಿ. ಆಲ್ರೆಡಿ 1 ಗಂಟೆ ನನಗೆ ಹೊಟ್ಟೆ ಹಸಿತಿದೆ. ಬಿಕಾಸ್ ನಾನು ಯೂಶ್ವಲಿ ತಿಂಡಿ ಬೇಗ ಮಾಡಲಿ ಲೇಟ್ ಮಾಡಲಿ ನಾನು ಊಟನ 1:30 1:45 ಮ್ಯಾಕ್ಸ್ ಅಷ್ಟಲ್ಲಿ ಮಾಡಿಬಿಡ್ತೀನಿ.
ಸೊ ಇವತ್ತು ಬೇಗ ತಿಂಡಿ ಮ್ಯಾಗಿ ತಿಂದಿರೋದ್ರಿಂದ ಆಮೇಲೆ ಮ್ಯಾಗಿ ಹೊಟ್ಟೆ ತುಂಬಲ್ಲ. ನಾನು ಜ್ಯೂಸನ್ನು ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಮೋಸಂಬಿ ಜ್ಯೂಸ್ ಇಷ್ಟ ಇಲ್ಲ, ಕಿತ್ಲೆ ಹಣ್ಣಿತ್ತು. ಸೊ ಸುಮ್ಮನೆ ಅದೇ ಊಟ ಅಡುಗೆ ಮಾಡ್ಕೊಳ್ಳೋಣ ಅಂತ. ಈಗ 1:10 ಪಾಲಕ್ ಬೇಯ್ಕೊಂಡು ಈಗ ಅನ್ನ ಇಟ್ಟಿದ್ದೀನಿ ಅಲ್ಲಿ. ಅದಾಗೋಷ್ಟರಲ್ಲಿ ಮೇ ಬಿ 2 ಆಗೋಗ್ಬಿಡುತ್ತೆ ಗೈಸ್. ಈಗ ಬನ್ನಿ ಪಾಲಕ್ ಪಪ್ಪು ಮಾಡೋದು ಹೇಳ್ಕೊಡ್ತೀನಿ. ಒಂದು ಸಣ್ಣ ಕುಕ್ಕರ್ ತೊಗೊಂಡು ಪಾಲಕ್ ಹಾಕಿ ಅದ್ರ ಮೇಲೆ ತೊಗರಿಬೇಳೆ, ಉಪ್ಪು, ಅರಿಶಿನ, ಧನಿಯಾ ಪುಡಿ, ಜೀರಿಗೆ ಪುಡಿ, ಖಾರ ಪುಡಿ ಎಲ್ಲದನ್ನು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಬೆಳ್ಳುಳ್ಳಿನೂ ಹಾಕೋಬೋದು, ಟೊಮೆಟೊನೂ ಹಾಕೋಬೋದು. ನಾವೆಲ್ಲ ಹಾಕಲಿಲ್ಲ, ಬೆಳ್ಳುಳ್ಳಿ ನಾನು ಫ್ರೈಗೆ ಹಾಕಿದೆ. ಸೊ ಆಮೇಲೆ ಮೆಣಸಿನ್ಕಾಯಿ ಒಂದು 2 ಹಾಕಿದೆ. ಮುದ್ದಿ ಹಾಕ್ತಾಯಿದ್ದೀನಿ, ದೊಡ್ಡದೇ ತೊಗೊಂಡಿದ್ದೀನಿ. ಸೊ ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕೊಳ್ಳೋ ಬೇಡ ಗೊತ್ತಿಲ್ಲ ಗೈಸ್, ಮರ್ತೋಗ್ಬಿಟ್ಟಿದ್ದೀನಿ. ಇವಾಗ ಇದನ್ನು ಕಲಿಸ್ಬಿಟ್ಟು ನೀರು ಹಾಕೊಳ್ಳೇಬೇಕು. ಸ್ವಲ್ಪ ಹಾಕ್ಬಿಟ್ಟು ಆಮೇಲೆ ಸ್ಮ್ಯಾಶ್ ಮಾಡ್ಕೊಳ್ಳೋಕೆ ಸರಿ ಇರುತ್ತೆ. ಸೊ ನೀರು ಸ್ವಲ್ಪ ಓಕೆ. ಈಗ ವಿಜಿಲ್ ಇವಾಗ ಒಂದು 3 to 4 ಅನಿಸುತ್ತೆ, ನೋಡೋಣ. 3 to 4 ಕೊಡ್ತೀನಿ, ಎಷ್ಟೊತ್ತಾಗುತ್ತೆ ನೋಡೋಣ. ಓಕೆ ಗೈಸ್, ನನ್ನ ಅನ್ನ ಆಗಿದೆ. ಇದನ್ನು 5 ವಿಷಲ್ ಕೂಗಿಸಿದೆ. 5 ವಿಷಲ್ ಹಾಕಿ ಆಫ್ ಮಾಡಿದ್ದೀನಿ. ಇವಾಗ ಸ್ವಲ್ಪ ಸ್ಮ್ಯಾಶ್ ಮಾಡಿಬಿಟ್ಟು ತಡ್ಕಾಗ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಈರುಳ್ಳಿನೂ ಆ್ಯಕ್ಚುಲಿ ಕುಕ್ಕರ್ಗೆ ಹಾಕಬೇಕಿತ್ತು, ನಾನು ಅವಾಗಲೇ ಹಾಕೋದು ಮಾಡ್ತಿದ್ದೆ. ಸೊ ಸ್ಟವ್ ಹಚ್ಚಿದಾಗ ಗೊತ್ತಾಯಿತು, ಆಮೇಲೆ ಮತ್ತೆ ಹಾಕ್ಬಿಟ್ಟಿದ್ದೆ. ಆ್ಯಂಡ್ ತಡ್ಕಾಗೂ ಈರುಳ್ಳಿ ಒಂದ್ಸತಿ ಯಾರಿಗಾರ ಕ್ರಿಸ್ಪಿ ಥರ ಬೇಕು ಈರುಳ್ಳಿ ಅಂದರೆ ಅದನ್ನು ಹಾಕೊತ ನಾನು ಹಾಕೊತಾ ಇದ್ದೀನಿ. ಜೀರಿಗೆ, ಉದ್ದಾಳು ಗೈಸ್. ಇವಾಗ ಸ್ಮ್ಯಾಶ್ ಆಗಿದೆ, ಸ್ಮ್ಯಾಶ್ ಮಾಡಿಕೊಂಡೆ ಆಗಿದೆ. ಆ್ಯಕ್ಚುಲಿ ಇದಕ್ಕೆ ಇನ್ನೊಂದು ಬೆಳ್ಳುಳ್ಳಿನೂ ಹಾಕ್ಬೇಕಿತ್ತು ಗೈಸ್, ಇದಕ್ಕೂ ಬಟ್ ಹಾಕಿಲ್ಲ. ನಾನು ಇಲ್ಲಿ ತಡ್ಕಾಗೆ ಹಾಕೊತಾ ಇದ್ದೀನಿ, ನನಗೆ ತಡ್ಕದಲ್ಲಿ ಇಷ್ಟ ಆಗುತ್ತೆ. ಸೊ ಮೆಣಸಿನ್ಕಾಯಿ ಇದು ನಾನು ಸ್ವಲ್ಪ ಸಾಸಿವೆ, ಉಪ್ಪೇನು ಬೇಡ. ಸೊ ಇಷ್ಟನ್ನ ಕರ್ಬೇವು ಸೊಪ್ಪೊಂದು ಎತ್ಕೋಬೇಕು. ಕರ್ಬೇವಿನ ಸೊಪ್ಪು ತಡ್ಕ ಹಾಕ್ತಿದ್ದೀನಿ, ಮೇಲೆ ಹಾಕ್ತೀನಿ. ಆ್ಯಂಡ್ ಸ್ವಲ್ಪ ಓಕೆ ಗೈಸ್, ಈ ತಡ್ಕ ಹಾಕಿ ಇದಕ್ಕೆ ಇವಾಗ ಕುದ್ಸಕ್ಕೆ ಬಿಟ್ಟಿದ್ದೀನಿ. ಆ್ಯಂಡ್ ಟೈಮ್ 1:50 ಇದೆ. ಅವಾಗ ಎಲ್ಲ ಒಂದು 40 ಮಿನಿಟ್ಸಲ್ಲೆಲ್ಲ ಮಾಡಿದ್ದೀನಿ. ಇದೊಂಚೂರು ನಾನೇ ಸ್ವಲ್ಪ ಲೇಟ್ ಮಾಡಿದೆ ತಡ್ಕ ಹಾಕೋದು. ಆ್ಯಂಡ್ ಈಗ ಹೊಟ್ಟೆ ಹಸಿತಿದೆ, ಊಟ ಮಾಡಿಬಿಡೋಣ. ನನ್ನ ತಟ್ಟೆ ಗೈಸ್ ಆ್ಯಕ್ಚುಲಿ ಏನಾಗಿದೆ ಅಂದರೆ, ನಾನು ಈ ತಟ್ಟೆಯಲ್ಲಿ ತಿಂದೆ ಏನೇನು ಬೆನಿಫಿಟ್ಸು ಅಂತ ನಾನು ಒಂದು ವಿಡಿಯೋ ಮಾಡಿದ್ದೆ ಗೈಸ್. ಕಂಚು ತಟ್ಟೆ ಅಂತಾರೆ. ಸೊ ಅದೊಂದು ಇನ್ಫಾರ್ಮೇಟಿವ್ ಆಗಿ ಇರುತ್ತೆ ಅಂತ ನಾನು ವಿಡಿಯೋ ಮಾಡಿದ್ದೆ. ಸೊ ಎಡಿಟ್ ಎಲ್ಲ ಮಾಡಿ ಇಟ್ಕೊಂಡಿದ್ದೆ, ನೋಡಿದ್ರೆ ಮಿಸ್ ಆಗಿ ಡಿಲೀಟ್ ಆಗಿ ಹೋಗ್ಬಿಟ್ಟಿದೆ ಗೈಸ್. ಈಗ ಮತ್ತೆ ಅದನ್ನು ಮಾಡಬೇಕು ಬಿಡು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಮಾಡಬೇಕು ಅಂತ ಕಮೆಂಟ್ ಹಾಕಿ ಮಾಡ್ತಾ ರೆಡಿ ಗೈಸ್. ಸ್ವಲ್ಪ ಉಪ್ಪಿನಕಾಯಿ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಟೈಮ್ ಎಕ್ಸಾಕ್ಟಾಗಿ 2 o'clock. ಇವಾಗ ನೆಟ್ಫ್ಲಿಕ್ಸ್ ನೋಡಿಕೊಂಡು ನೀಟಾಗಿ ಊಟ ಮಾಡ್ತೀನಿ. ಅದಾದಮೇಲೆ ಈಗ ಏನೂ ಇಲ್ಲ ಸದ್ಯ, ಸ್ವಲ್ಪ ನಿದ್ದೆ ಮಾಡ್ತೀನಿ ಮೇ ಬಿ, ಇಲ್ಲಾಂದರೆ ನೆಟ್ಫ್ಲಿಕ್ಸ್ ನೋಡ್ತೀನಿ. ಸೊ ಆಮೇಲೆ ಸಿಗ್ತೀನಿ ಸಂಜೆ ಹಂಗೆ ನಿಮಗೆ. ಸೊ ಮಧ್ಯಾಹ್ನ ಸ್ವಲ್ಪ ಹೊತ್ತು ನೆಟ್ಫ್ಲಿಕ್ಸ್ ನೋಡಿ ನಿದ್ದೆ ಮಾಡಿ ಆಮೇಲೆ ನಮ್ಮ ಚಿಕ್ಕಮ್ಮನ ಜೊತೆ ಹೊರಗಡೆ ಹೋಗ್ಬೇಕಿತ್ತು ಫ್ರೆಂಡ್ಸ್ಗೆ. ಸೊ ಮನೆ ದೇವ್ರ ದೀಪ ಹಚ್ಬಿಟ್ಟು ಸಂಜೆ ಒಂದು 6 ಹಂಗೆ ನಾನು ನಮ್ಮ ಚಿಕ್ಕಮ್ಮನ ಮನೆಗೆ ಹೊರಟುಬಿಟ್ಟೆ. ಬರಬೇಕಾದ್ರೆ ಕಣ್ಣೊಳಗೆ ಎಷ್ಟು ದಪ್ಪ ಹುಳ ಹೋಯ್ತು ಅಂದೆ. ಮೈ ಗಾಡ್. ಇವಾಗ ನಮ್ಮ ಚಿಕ್ಕಮ್ಮನ ಮನೆಗೆ ಬಂದೆ. ಓ, ನನ್ನ ತಮ್ಮನೂ ಇದ್ದಾನೆ ಮನೇಲೆ. ಅವನ GT ಬೈಕ್ ಇಲ್ಲೇ ಇದೆ. ಹೋಗಿ ತಟ್ಟಣ ಬಾಕ್ಲನ್ನ. ಯಾವುದು ಓಪನ್ ಮಾಡಿದ್ದು? ಶುಭಕ್ಕ ಓಪನ್ ಮಾಡ್ತು. ಎಲ್ಲಿ ನಿನ್ನ ಮಗ GT ಬೈಕ್ ಇಲ್ಲೇ ಐತೆ. ಇನ್ನೊಂದು 2 ಅವರ್ ಬರಲ್ಲ ಮಳೆ. ಮತ್ತೆ ಟ್ರೈನ್ಸಿಗೆ ಬಂದಿದ್ದೀವಿ ನಾವು, ನನ್ನ ಚಿಕ್ಕಮ್ಮ. ಸ್ವಲ್ಪ ನೈಟ್ ಟ್ರ್ಯಾಕ್ ಪ್ಯಾಂಟ್ಸ್ ಎಲ್ಲ ಹುಡ್ಕೋಕ್ಕೆ ಅಂತ ಬಂದಿದ್ದೀವಿ. 599 ಇದೆ ಅಂತೆ ಗೈಸ್, ನೋಡಿ 599 ಅಂತೆ. ಸೊ ಟ್ರ್ಯಾಕ್ ಪ್ಯಾಂಟ್ಸ್ ನೋಡೋಣ ಬನ್ನಿ. ನಾನು ತೊಗೊತೀನಿ ಏನೋ ಗೊತ್ತಿಲ್ಲ, ಮೇ ಬಿ ನೋಡೋಣ. ಓಕೆ ಗೈಸ್, ಕಿಡ್ಸ್ ಸೆಕ್ಷನಲ್ಲಿ ಒಂದು ಟಿ ಶರ್ಟ್ ಇಷ್ಟ ಆಯಿತು. 15 to 16 ಇಯರ್ಸ್ದು ಚೆನ್ನಾಗಿದೆ. ಸೊ ಇದೊಂದು ತೊಗೊತಾ ಇದ್ದೀನಿ ಬ್ಲ್ಯಾಕ್. ಆದರೆ ಡೈಲಿ ಯೂಸ್ಗೆ ಅಂತ ಬಂದಿದ್ದು ಆ್ಯಕ್ಚುಲಿ ನೋಡೋಕ್ಕೆ. ಇದೊಂದು ಇಷ್ಟ ಆಯಿತು. ಡೈಲಿ ಯೂಸ್ಗೆ 2 ಇಟ್ಕೊಂಡಿದ್ದೀನಿ, ನೋಡೋಣ ಯಾವುದೇ ತೊಗೊಳೋದು ಅಂತ. ನಮ್ಮ ಚಿಕ್ಕಮ್ಮ ಏನೋ ಪ್ಯಾಂಟ್ ನೋಡ್ತಾವೆ. ನನಗೆ ಕಿಡ್ಸ್ ಸೆಕ್ಷನಲ್ಲಿ ಒಂದು ಟ್ರ್ಯಾಕ್ ಪ್ಯಾಂಟ್ ಸಿಕ್ತು, ಹಾಕೊಂಡು ನೋಡಿದ್ರೆ 13 to 14 ಇಯರ್ಸ್ ನೀಟಾಗಿ ಫಿಟ್ ಆಯಿತು. ಸೊ ಟಿ ಶರ್ಟ್ ಎಲ್ಲ ಬಿಟ್ಬಿಟ್ಟಿದ್ದೀನಿ ತೊಗೊಂಡೆ. ಕಿಡ್ಸ್ ಸೆಕ್ಷನಲ್ಲಿ ಒಂದು ಟ್ರ್ಯಾಕ್ ಪ್ಯಾಂಟ್ ಇತ್ತು, ಪರ್ಪಲ್ ತುಂಬ ಚೆನ್ನಾಗಿದೆ, ಹಿಂಗೆ ಫ್ಲವರ್ ಬಂದು. ಸೊ ಟಿ ಶರ್ಟ್ ನಾನು ಯಾವ್ದು ತೊಗೊಂಡಿದ್ದೆ ಅದನ್ನೆಲ್ಲ ಇಡ್ತಾಯಿದ್ದೀನಿ. ಈ ಟ್ರ್ಯಾಕ್ ಪ್ಯಾಂಟ್ ನಾನು ಮೇನ್ ಬೇಕಿದ್ದಿದೆ ಟ್ರ್ಯಾಕ್ ಪ್ಯಾಂಟ್. ಸೊ ಟ್ರ್ಯಾಕ್ ಪ್ಯಾಂಟಿಗೆ ಬಂದಿದ್ದೀನಿ 399 ಇರುತ್ತೆ. ಸೊ ಇದಕ್ಕೆ ಚೈ ಅನ್ನೋಣ. ಗೋಲ್ಗಪ್ಪ
ಇವಾಗ ನಾನು ನಮ್ಮ ಚಿಕ್ಕಮ್ಮ ಗೋಲ್ಗಪ್ಪ ತಿನ್ನಕ್ಕೆ ಬಂದ್ವಿ. ಆಗಲೇ ಟೈಮ್ 7:30 ಆಗಿದೆ. ಇವಾಗ ಗೋಲ್ಗಪ್ಪ ತಿನ್ನಕ್ಕೆ ಬಂದಿದ್ದೀವಿ. ಓಕೆ ಗೈಸ್, ಇವಾಗ ಕಬಾಬ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಮಾಡ್ತಿದ್ದೀನಿ, ಜಾಸ್ತಿ ಮಾಡ್ತಿಲ್ಲ. ಬಿಕಾಸ್ ಅರ್ಧ ಕೆಜಿ ಇಟ್ಟು ನಾನೇ ತಿನ್ನೋಕ್ಕಾಗಲ್ಲ. ಇವಾಗ ಅನ್ನ ಸಾರು, ಕಬಾಬ್ ಆ್ಯಂಡ್ ಗಿಚ್ಚಿ ನೋಡ್ಕೊಂಡು ಯಾವುದಾರ ಮೂವಿ ನೋಡ್ಕೊಂಡು ಮಲ್ಕೊಳ್ತೀನಿ. ನನ್ನ ತಮ್ಮ ಬಂದಿದೆ, ತಮ್ಮ ಬರ್ತಾನಂತೆ ನೈಟ್ ಮಲಗೋಕ್ಕೆ. ನೋಡೋಣ, ನಮ್ಮ ಕೆಲಸಮ್ಮ ಬರಬೇಕು. ನಾವು ಕಬಾಬ್ ಕೊಟ್ಟು ಇದು ಗಿಚ್ಚಿ ನೋಡ್ಕೋಬೇಕು. ಪಪ್ಪು ಕಬಾಬ್ ಆ್ಯಂಡ್ ಗಿಚ್ಚಿ ಗೆಲೆ. ನಾನು ಮಧ್ಯಾಹ್ನ ಚಿಕನ್ ತಿಂದೆ, ಇವಾಗಲೂ ಚಿಕನ್ ತಿಂದೆ. ಹೆವಿ ಆಗುತ್ತೆ ಅಂತಲೇ ಮಾಡ್ಕೊಂಡಿಲ್ಲ. ಇವಾಗ ಅರ್ಧ ತೆಗೆದು ಇಟ್ಟಿದ್ದೀನಿ ಸೈಡ್ಗೆ. ಇವಾಗಿನ ಅರ್ಧ ತಿಂತಾ ಇದ್ದೀನಿ. ಸೊ ಇವಾಗ ಆಕ ಬಂದ ಬಾಕ್ಲು ಹಾಕಿತ್ತಾ? ಹಾಂ ಸರಿ. ಓಕೆ ಗೈಸ್, ಆಮೇಲೆ ಸಿಗ್ತೀನಿ.